ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಎಂಥವರನ್ನಾದರೂ ಕೂಡ ವಶೀಕರಣ ಮಾಡುವಂಥ ಒಂದು ಶಕ್ತಿ ಬರ್ತದೆ. ಆದರೆ ಒಂದು ತಪ್ಪನ್ನು ನೀವು ಮಾಡದೇ ಇದ್ದರೆ ಮಾತ್ರ ಎಲ್ಲರೂ ಕೂಡ ನಿಮಗೆ ಜನವಶೀಕರಣ ಆಗ್ತಾರೆ, ಎಲ್ಲ ನಿಮಗೆ ಗೌರವ ಕೊಡ್ತಾರೆ, ಸ್ಥಾನಮಾನ ಕೊಡ್ತಾರೆ. ಮತ್ತು ಧನುರಾಶಿಯವ್ರಿಗೆ ಏನು ಅಂತಂದರೆ ವಿಶೇಷವಾದಂತಹ ಒಂದು ಸ್ಥಾನಮಾನ ಸಿಗುತ್ತೆ. ಮತ್ತು ಒಂದು ಅದ್ಭುತವಾದಂಥ ಒಂದು ಜೀವನದಲ್ಲಿ ನೆನೆಸ್ಕೊಳ್ಳುವಂಥ ಒಂದು ಘಟನೆ ನಡೀತೆ, ತುಂಬ ಖುಷಿ ಆಗುತ್ತೆ. ಅದರಿಂದ ನಿಮ್ಮ ಒಂದು ಲೈಫೇ ಚೇಂಜ್ ಆಗುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ಈ ತಿಂಗಳ ಒಂದು ರಾಶಿಯವರಿಗೆ. ಯಾಕೆ ಈ ಒಂದು ತಡ ಆಗ್ತದೆ ಈ ವಿಡಿಯೋ ಅಂತಂದರೆ, ಗ್ರಹಣ ಆದಮೇಲೆ ಕೆಲವೊಂದಾರು ವಿಚಾರಗಳು ಚೇಂಜಸ್ಗಳಾಗುತ್ತೆ. ಹಾಗಾಗಿ ಸ್ವಲ್ಪ ಅದನ್ನು ಹಿಂದೆ ಮುಂದೆ ಎಲ್ಲ ನೋಡಿಕೊಂಡು ವಿಶೇಷವಾಗಿ ಸ್ವಲ್ಪ ಎಲ್ಲಕ್ಕೆಲ್ಲ 15 ದಿನ ಮುಂಚಿತವಾಗಿ ಹಾಕ್ಬಿಟ್ಟಿರ್ತಾರೆ. ಆದರೆ ಇದು ಏನಕ್ಕೆ ಆಗ್ತಾ ಇದ್ದೀನಿ ಅಂತ, ಗ್ರಹಣ ಆದಮೇಲೆ ಸ್ವಲ್ಪ ಒಂಚೂರು ಕುಂಡ್ಲಿಗಳೆಲ್ಲ ನೋಡಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನೋಡಿ ಪರ್ಫೆಕ್ಟಾಗಿ ಹೇಳಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರ ವೃಶ್ಚಿಕ ರಾಶಿಯವ್ರಿಗೆ ಏನೇನು ಸಮಸ್ಯೆಗಳಾಗುತ್ತೆ ಮತ್ತು ಏನೇನು ಆಗಲ್ಲ, ಮತ್ತು ಧನುಷ್ ರಾಶಿಯವ್ರಿಗೆ ಏನೇನು ಸಮಸ್ಯೆಗಳಾಗುತ್ತೆ ಆಗಲ್ಲ ಅನ್ನೋದು ತಿಳಿಸ್ಕೊಡ್ತೀನಿ ಗೊತ್ತಲ್ಲ. ಅದಕ್ಕಿಂತ ಮುಂಚೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಅನ್ನು ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯವ್ರಿಗೆ ಏನು ಅಂತಂದರೆ, ನೀವು ಶಾಂತವಾಗಿ ಕಾಣ್ತೀರಾ, ಆದರೆ ನಿಮ್ಮಲ್ಲಿ ಒಂದು ಅಗ್ನಿ ಉರಿತಾ ಇದೆ. ಯಾವ ರೀತಿ ಅಂತಂದರೆ, ನಿಮ್ಮ ಶತ್ರುಗಳು ಎಷ್ಟು ನೋವು ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂತ ನಿಮಗೆ ಮಾತ್ರ ಗೊತ್ತು. ಆದರೂ ಕೂಡ ಎಲ್ಲನೂ ಕೂಡ ಅಲ್ಲಿ ಕಚ್ಕೊಂಡು ಸೈಲೆಂಟ್ ಆಗಿದ್ದೀರ. ಸಮಯ ಬರಲಿ, ನಾನು ಯಾವ ರೀತಿ ಉತ್ತರ ಕೊಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ಒಂದು ಮನಸ್ಥಿತಿ. ಆದರೆ ಆ ಸಮಯ ಈ ಒಂದು ತಿಂಗಳಲ್ಲಿ ಬರುತ್ತೆ. ಈ ಒಂದು ಅವಕಾಶನ ಮಿಸ್ ಮಾಡ್ತು ಅಂದರೆ ಮತ್ತೆ ಶತ್ರು ತಪ್ಪಿಸ್ಕೋತಾನೆ, ಮತ್ತೆ ನೀವು ತುಂಬ ದಿನ ಕಾಯಬೇಕಾಗುತ್ತೆ ಗೊತ್ತಲ್ಲ. ಹಾಗಾಗಿ ನಿಮ್ಮ ಹಿಂದ್ಗಡೆ ಯಾರ್ಯಾರು ಮಾತಾಡ್ಕೋತಾ ಇದ್ರು ಅವ್ರಿಗೆಲ್ಲ ತಕ್ಕ ಒಂದು ಪಾಠವನ್ನು ಕಲಿಸುವಂಥ ಒಂದು ಯೋಗ ಇದೆ, ಅದು ವಿಶೇಷವಾದಂಥದ್ದು. ಜೊತೆಗೆ ನಿಮ್ಮ ಕೆಲಸದಲ್ಲಿ ಅನುಮಾನಾಸ್ಪದಕವಾಗಿ ಕೆಲವೊಂದಾರು ವಿಚಾರಗಳು ನಡೀತಾ ಹೋಗುತ್ತೆ ಅದಲ್ಲ. ನಿಮ್ಮನ್ನ ಭಾಳಷ್ಟು ಜನ ತಪ್ಪಾಗಿ ಅರ್ಥ ಮಾಡ್ಕೋತೀರಿ. ಯಾರೋ ಏನೋ ಒಂದು ವಿಚಾರವನ್ನು ಮಾಡೋದಂತ ಕೆಲಸವನ್ನು ಮಾಡಿದ್ರೆ ಜನ ಅದನ್ನು ನಿಮ್ಮನ್ನ ತಪ್ಪಾಗಿ ನೋಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಸ್ನೇಹಿತರಂತೆ ಯಾರು ಕಾಣಿಸ್ತಾ ಇರ್ತಾರೋ ಅವರೇ ನಿಜವಾದಂತಹ ಒಂದು ಶತ್ರುಗಳು ಅಲ್ಲ. ಆದರೆ ಈ ತಿಂಗಳಲ್ಲಿ ಏನಂತಂದರೆ ಕುಟುಂಬದಲ್ಲಿ ಸಣ್ಣ ಒಂದು ಗೊಂದಲ ಆಗ್ತಾ ಬರುತ್ತೆ ಅಲ್ಲ. ವಿಶೇಷವಾಗಿ ನಿಮ್ಗೇನಂತಂದರೆ 15ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ಸ್ವಲ್ಪ ಕೇರ್ಫುಲ್ಲಾಗಿ ಆ ಒಂದು ಘಟನೆ, ಆ ಒಂದು 15ನೇ ತಾರೀಕಿಂದ 20ನೇ ತಾರೀಕು ನೀವು ಸ್ವಲ್ಪ ಒಂಚೂರು ಎಚ್ಚರಿಕೆಯಿಂದ ವಹಿಸ್ಬಿಡ್ತು ಅಂತಾರೆ, ನೆಮ್ಮದಿ ಆಗಿರ್ತಾರೆ, ಖುಷಿಯಾಗಿರ್ತಾರೆ, ಆನಂದವಾಗಿರ್ತಾರೆ, ಯಾವ ಸಮಸ್ಯೆಗಳು ಕೂಡ ಆಗೋದಿಲ್ಲ ಅಲ್ಲ. ಈ ಸಮಯದಲ್ಲಿ ಶತ್ರುಗಳ ಕಾಟ, ಶತ್ರು ನಿಮ್ಮೊಳಗೆ ಇರ್ತಾರೆ ಗೊತ್ತಲ್ಲ, ಅವರು ನಿಮಗೆ ತೊಂದರೆ ಕೊಡುವಂಥ ಒಂದು ಚಾನ್ಸಸ್ಸು ಇರುತ್ತೆ. ಮತ್ತು ವೃಶ್ಚಿಕ ರಾಶಿ ಅಂತಂದರೆ ಈ ಯಾವುದೇ ನಿರ್ಧಾರವನ್ನು ಕೂಡ ಈ ತಿಂಗಳು ತಗೊಳಕ್ಕೆ ಹೋಗ್ಬೇಡಿ. ದೊಡ್ಡ ವಿಚಾರಗಳ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಸಮಸ್ಯೆಗಳಾಗುತ್ತೆ. ತಪ್ಪಿನ ನಿರ್ಧಾರ ತಗೋತೀರಾ ಅಂತಲ್ಲ. ಇನ್ನೊಂದು ಏನಂತಂದರೆ, ನಿಮ್ಮ ಒಂದು ಯೋಜನೆ ವಿಳಂಬ ಆಗುತ್ತೆ, ತಪ್ಪು ನಿರ್ಧಾರ. ನೀವೇನೊಂದು ತೊಡಗಿ ಈ ತಿಂಗಳಿಗೆ ನೀವೇನೇ ವೆಯ್ಟ್ ಮಾಡಪ್ಪ, ನಾನು ವೆಯ್ಟ್ ಮಾಡ್ತೀನಿ, ಮತ್ತು ಮುಂದಿನ ತಿಂಗಳು ಮಾಡೋಣ, ದೇವರೊಂದು ಆಶೀರ್ವಾದ ತಗೊಬಂದು ನಾನು ಪ್ರಾರಂಭ ಮಾಡೋಣ ಅಂದ್ಬಿಟ್ಟು ಮುಂದೆ ಹಾಕಿ ಈ ತಿಂಗಳಲ್ಲಿ ನೀವೇನೇ ದೊಡ್ಡ ವಿಚಾರ ತಗೋತಂದರೆ ತುಂಬ ಲೇಟ್ ಆಗುತ್ತೆ. 6 ತಿಂಗಳಲ್ಲಿ ಆಗೋದು 2 ವರ್ಷ 3 ವರ್ಷ ಆಗುವಂಥ ಒಂದು ಸಂತೋಷ ಅಂದರೆ ವಿಚಾರಗಳು ನಡೆಯುತ್ತೆ. ಅದಕ್ಕೆ ಸ್ವಲ್ಪ ಹುಷಾರಾಗಿ ಈ ಒಂದು ತಿಂಗಳು ದೊಡ್ಡ ಟರ್ನಿಂಗ್ ಪಾಯಿಂಟು ಗೊತ್ತಲ್ಲ. ವಿಶೇಷವಾಗಿ 14ನೇ ತಾರೀಕು ಒಂದು ಘಟನೆ ನಡೆಯುವಂಥ ಒಂದು ಚಾನ್ಸಸ್ ಇದೆ ಗೊತ್ತಲ್ಲ. ಅದು ನಿಮಗೆ ತುಂಬ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ಆಂಜನೇಯ ಸ್ವಾಮಿಗೆ ಒಂದೇ ಒಂದು ಎಡಗೈ ಹೊಡೆದ್ಬಿಟ್ಟು ನೀವು 14ನೇ ತಾರೀಕು ನೀವು ಪ್ರಾರಂಭ ಮಾಡಿ, ನಿಮ್ಗೆ ತುಂಬ ಚೆನ್ನಾಗಾಗುತ್ತೆ. ಹಣಕಾಸಿನಲ್ಲಿ ನೀವೇನಂತಂದರೆ ಆರಂಭದಲ್ಲಿ ನಿಮಗೆ ಗೊಂದಲ ಆಗ್ತಾ ಬರುತ್ತೆ. ಈ ತಿಂಗಳು 10ನೇ ತಾರೀಕುವರೆಗೂ ನಿಮಗೆ ಗೊಂದಲ ಆಗ್ತಾ ಬರುತ್ತೆ. ಆ ಗೊಂದಲ ಆದ ನಂತರ ನಿಮಗೆ ಎಲ್ಲ ರೀತಿಯಾದಂಥ ಒಂದು ಹಣಕಾಸಿನ ಒಂದು ವ್ಯವಹಾರ ಸುಲಭವಾಗಿಬಿಡ್ತದೆ, ಬರಬೇಕಾಗಿರುವಂಥ ದುಡ್ಡು ಬಂದ್ಬಿಡ್ತದೆ. ಅದು ಯಾವಾಗ ಅಂತಂದರೆ ಕೊನೆಯ ವಾರದಲ್ಲಿ 25ನೇ ತಾರೀಕು ಮೇಲೆ ನಿಮ್ಮ ದುಡ್ಡು ಬರುತ್ತೆ ಅಲ್ಲ. ಇನ್ನೊಂದು ವಿಶೇಷವಾಗಿ ವೃಶ್ಚಿಕ ರಾಶಿಯವ್ರಿಗೆ ಏನು ಅಂತಂದರೆ, ಪ್ರೀತಿ ತೋರಿಸುವಂಥವ್ರು ಜಾಸ್ತಿ ಬರ್ತಾರೆ. ಆದರೆ ಅವರು ಪ್ರೀತಿ ತೋರಿಸ್ತಾರೆ, ಬಟ್ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಲಾಭ ಇದೆ ಇವ್ರ ಮುಂದೆ, ಅದಕ್ಕೋಸ್ಕರ ಪ್ರೀತಿ ತೋರಿಸ್ತಾ ಇದ್ದಾರೆ. ಅವ್ರು ನಿಜವಾಗಿ ಪ್ರೀತಿ ತೋರಿಸ್ತಾ ಇದ್ದಾರೆ, ನಿಮ್ಗೆ ಗೊತ್ತಾಗಲ್ಲ. ಹಾಗಾಗಿ ನೋಡಿ, ತುಂಬ ಇಂಪಾರ್ಟೆಂಟ್ ವ್ಯಕ್ತಿಯನ್ನು ಕಳ್ಕೊಳ್ಳೋಂಥ ಒಂದು ಚಾನ್ಸಸ್ ಇರುತ್ತೆ. ಮತ್ತೆ ಆ ವ್ಯಕ್ತಿ ಹೋಯ್ತು ಅಂತಂದರೆ ಮತ್ತೆ ಜೀವನದಲ್ಲಿ ಲೈಫ್ ಲಾಂಗ್ ಸಿಗೋದಿಲ್ಲ. ಹುಷಾರಾಗಿರಿ
ಗೊತ್ತಲ್ಲ. ಒಂದು ಒಳ್ಳೆಯ ಮಾತುಕತೆ ಇರಲಿ, ಸ್ಪಷ್ಟವಾಗಿರಲಿ, ನೇರವಾಗಿರಲಿ ಗೊತ್ತಲ್ಲ. ನಿಜವಾಗ್ಲೂ ನೀವು ಕೂರಿಸ್ಕೊಂಡು ಏನಕ್ಕೆ ಈ ಥರ ಮಾಡ್ತಾರೆ ಏನಂತ ಕೇಳಿದ್ರೆ ಸತ್ಯ ಹೊರಗಡೆ ಬಾಯಿ ಬಂದ್ಬಿಡ್ತದೆ. ಇನ್ನೊಂದಂತಂದರೆ ಈ ಒಂದು ಸಂಬಂಧಿಕರು ಇರುತ್ತಲ್ಲ, ಆ ಸಂಬಂಧಿಕರುಗಳು ಸಂಬಂಧವನ್ನು ಗಟ್ಟಿ ಮಾಡ್ಕೊಳ್ಳಿ. ನಿಮ್ಮನ್ನು ಅವರು ತುಳಿಯೋಕೆ ನೋಡ್ತಾ ಇದ್ದಾರೆ. ಯಾಕೆ ನೀವು ಎಲ್ಲಿ ದೂರ ಆಗ್ಬಿಡ್ತೀರೋ ಮತ್ತು ಎಲ್ಲಿ ನೀವು ಅವ್ರಿಗಿಂತ ಬೆಳಗ್ಬಿಡ್ತೀರ. ಆದರೆ ನೀವೇನು ಮಾಡಿ, ನೀವು ಪ್ರೀತಿ ವಿಶ್ವಾಸದಿಂದ ನಗ್ನಗ್ತಾ ಮಾತಾಡ್ತಾ ನಾನು ಬೇರೆಲ್ಲ ನೀನು ಬೇರೆಲ್ಲ, ನಮಗೆಲ್ಲರೂ ಒಂದೇ, ನನಗಿಂತ ನೀನೇ ಚೆನ್ನಾಗಿದೆ, ನನಗಿಂತ ನೀನೇ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾರೆ, ನಮ್ಗೆ ಎಷ್ಟು ದುಡ್ಡಿದ್ರೆ ಏನು, ನಿನ್ನಷ್ಟು ಒಂದು ಅದೃಷ್ಟ ನನಗಿಲ್ಲ, ನೀನು ನಿಮ್ಮೆಂಥ ತಂದೆ ತಾಯಿಗಳು, ಆ ರೀತಿ ನೀವು ಹೊಗಳ್ತಾ ಹೋಯಿತು ಅಂತಂದರೆ ಖಂಡಿತ ನಿಮ್ಮ ಒಂದು ಅವರು ನಿಮಗೆ ಶತ್ರುತ್ವ ಸಾಧಿಸೋದಿಲ್ಲ, ತೊಂದರೆಯನ್ನು ಕೂಡ ಕೊಡೋದಕ್ಕೆ ಹೋಗೋದಿಲ್ಲ. ಅದನ್ನ ಬಿಟ್ಟೆ ನಾನೇ ಗ್ರೇಟು ಅಂತ ಅಹಂಕಾರದಲ್ಲಿ ನಾವು ಹೋಯ್ತು ಅಂತಂದರೆ ಸಂಬಂಧಿಕರು ತೊಂದರೆ ಕೊಟ್ಟೇ ಕೊಡ್ತಾರೆ. ಅವರೇ ದೊಡ್ಡ ಶತ್ರುವಾಗಿ ಬ್ರಹ್ಮರಾಗ್ತಾರೆ. ಸಂಬಂಧಿಕರಿಂದ ಹುಷಾರಾಗಿ ಮಾತುಕತೆಯನ್ನು ಮಾಡಿ. ಅವಿವಾಹಿತರಿಗೆ 18ನೇ ತಾರೀಕು ಮೇಲೆ ಯುಗಾದಿ ಕಳೆದ ಮೇಲೆ ಮದುವೆ ಆಗುವಂಥ ಒಂದು ಯೋಗ ಬರುತ್ತೆ. ಆರೋಗ್ಯದಲ್ಲಿ ಏನಂತಂದರೆ BP ಸ್ವಲ್ಪ ಜಾಸ್ತಿ ಆಗುತ್ತೆ, ತಲೆನೋವು ಬರ್ತಾ ಹೋಗುತ್ತೆ, ನಿದ್ರೆಯ ಸಮಸ್ಯೆ ಆಗ್ತಾ ಹೋಗುತ್ತೆ. ಟೈಮ್ ನಿದ್ರೆಯನ್ನು ಮಾಡಿ. ಮತ್ತು ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಪ್ರತಿದಿನ 10 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಿ, ತುಂಬ ಚೆನ್ನಾಗಾಗುತ್ತೆ ಗೊತ್ತಲ್ಲ. ನಿಮ್ಮ ಜೀವನದಲ್ಲಿ ಅಚ್ಚರಿಯ ಬೆಳಕು 14ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ. 14ನೇ ತಾರೀಕು ಸ್ವಲ್ಪ ಒಂಚೂರು ನೀವು ವಿಶೇಷವಾಗಿ ನಾನು ಹೇಳಿದ ಪರಿಹಾರವನ್ನು ಮಾಡ್ಕೋತು ಅಂತಂದರೆ ತುಂಬ ಚೆನ್ನಾಗಾಗುತ್ತೆ. ಯಾವುದೇ ರೀತಿಯ ಕೆಟ್ಟ ಘಟನೆಗಳು ನಿಮಗೆ ಹತ್ರ ಬರೋದಿಲ್ಲ. ದೊಡ್ಡದನ್ನು ಸಾಧಿಸಕ್ಕೆ ಹೊರಟಿದ್ದೀರ, ಖಂಡಿತವಾಗ್ಲೂ ನೀವು ಸಾಧಿಸಿ. ಯಾವುದೇ ಕಾರಣಕ್ಕೂ ಸೀಕ್ರೆಟನ್ನು ಬಿಟ್ಕೊಡ್ಬೇಡಿ. ಯಾರಿಗೂ ಯಾವುದೇ ಕಾರಣಕ್ಕೂ ನೀವು ಏನು ಮಾಡ್ತಾ ಇದ್ದೀರಾ, ಯಾವ ರೀತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಯಾರ ಹತ್ರನೂ ಕೂಡ ಹಂಚ್ಕೊಳ್ಳಿ. ಸಂತೋಷವನ್ನು ಹಂಚ್ಕೊಳ್ಳಿ. ಸಾಧನೆಯಿಂದ ಹೋಗಿ, ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗ್ತೀರಾ. ನಿಮ್ಮ ಶತ್ರುಗಳು ಹೆಜ್ಜೆಯಲ್ಲೂ ಕೂಡ ನಿಮ್ಮ ತುಳಿಯೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ನಿಮಗೆ ಬ್ರಹ್ಮಾಂಡದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತೀನಿ. ಅದೇ ಬಗಲಮುಖಿ ಯಂತ್ರ. ಎಂಥ ಶತ್ರು, ಪ್ರೇತ ಬಾಧೆ, ಮಾಟ ಮಂತ್ರ, ವಾಮಾಚಾರ ಪ್ರಯೋಗ ಆಗಿದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ನೋಡ್ಕೊಳ್ಳಿ ಗೊತ್ತಲ್ಲ. ಹಣಕಾಸಿನಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಓಂ ನಮಃ ಶಿವಾಯ, ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಅಂತ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಓಂ ನಮಃ ಶಿವಾಯ ಅಂತ ಜಪ ಮಾಡಿ. 15ನೇ ತಾರೀಕು ಮೇಲೆ ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಅಂತ ಪ್ರತಿದಿನ 108 ಸರಿ ಜಪವನ್ನು ಮಾಡಿಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ವೃಶ್ಚಿಕ ರಾಶಿಯವರೇ, ನಾನು ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿರುವಂಥ ಆಂತರಿಕ ಒಂದು ಶಕ್ತಿಯನ್ನು ಜಾಗೃತಿಗೊಳಿಸುವಂಥ ಒಂದು ಸಮಯ. 14ನೇ ತಾರೀಕು ತುಂಬ ವಿಶೇಷ ಇದೆ, ಎಚ್ಚರಿಕೆ ಇದೆ. ವಿಶೇಷವಾದಂಥ ವ್ಯಕ್ತಿ, ವಿಶೇಷವಾದಂಥ ಒಂದು ವಿಚಾರ ನಡೆಯುತ್ತೆ. ನಿಮ್ಮ ಒಂದು ಘಟನೆ ತುಂಬ ಹುಷಾರಾಗಿರಬೇಕು. 14ನೇ ತಾರೀಕು ಬರೆದಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ತಿಂಗಳು ಹಣಕಾಸಿನಲ್ಲಿ ಏನಂತಂದರೆ ಅದ್ಭುತವಾದಂಥ ಒಂದು ವಿಚಾರ ನಡೆಯುತ್ತೆ. ಜೊತೆಗೆ ನಿಮ್ಮ ಕೋಟಿ ಲಾಭ ಬರುವಂಥ ಒಂದು ಚಾನ್ಸಸ್ ಇರುತ್ತೆ. ತುಂಬ ಸಾಲ ಆಯ್ತಾ, ತಲೆನೇ ಕೆಡಿಸ್ಕೊಂಡ ಮಾತ್ರ ಅಷ್ಟಲಕ್ಷ್ಮಿ ಯಂತ್ರ ಇದೆ, ಅದು ರಾಮಬಾಣ ಇದ್ದಂಗೆ. ಈ ಅಷ್ಟಲಕ್ಷ್ಮಿ ಒಂದು ನಿಮ್ಮ ಮನೆಯಲ್ಲಿತ್ತು ಅಂತಂದರೆ ನಿಮ್ಗೆ ಎಂಥ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗುವಂಥ ಒಂದು ಶಕ್ತಿ ಭಗವಂತ ಆ ಒಂದು ಅಷ್ಟಲಕ್ಷ್ಮಿ ಅಂತ ನೆಟ್ಟಿರ್ತಾನೆ. ಈ ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು, ಎಲ್ಲರೂ ಅಷ್ಟು ಸುಲಭವಾಗಿ ತೊಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸುತ್ತಕ ಗಿತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟಸ ಕೆಲಸ ದೇವ್ರ ಮೇಲಾರು ಇಡ್ಬೋದು, ಬೀದಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೀತಾ ಹೋಗುತ್ತೆ. ಒಂದು ಅದ್ಭುತವಾದಂಥ ಒಂದು ವಿಚಾರ ನಾವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಇನ್ನೊಂದು ವಿಶೇಷವಾದಂಥದ್ದು ಏನಂತಂದರೆ ತಿಂಗಳ ಒಂದು ಕೊನೆ 25ನೇ ತಾರೀಕು ಮೇಲೆ ಹಣಕಾಸಿನ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ, ತುಂಬ ಚೆನ್ನಾಗಾಗ್ತೀರಾ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಅದ್ಭುತವಾದಂಥ ಒಂದು ವೃಶ್ಚಿಕ ರಾಶಿಯವರ ಒಂದು ಭವಿಷ್ಯ. ಜೊತೆ ಧನುರಾಶಿಯವ್ರಿಗೆ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಈ ಧನುರಾಶಿಯವ್ರಿಗೆ ಏನಂತಂದರೆ ನಂಬಿಕೆಯನ್ನು ಕಳ್ಕೊಳ್ಳೋಂಥ ಒಂದು ಚಾನ್ಸಸ್ ಇರುತ್ತೆ. ನೀವು ಯಾವುದೋ ಒಂದು ವ್ಯಕ್ತಿ ಮೇಲೆ ವಿಶ್ವಾಸವನ್ನು ಇಟ್ಟಿರ್ತೀರ, ಆ ವಿಶ್ವಾಸವನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಅಲ್ಲ. ನಿಮ್ಮ ಒಂದು ದೊಡ್ಡದೊಂದು ಕನಸು ಕಾಣ್ತಾ ಇದ್ದೀರಾ, ಆ ಕನಸು ಬಗೆಹರಿಯುವಂತಹ ಒಂದು ಸಂದರ್ಭ ಈ ತಿಂಗಳಲ್ಲಿ ಆಗುತ್ತೆ. ಆದರೆ ವಿಶೇಷವಾಗಿ ಅದು ಯಾವ ರೀತಿ ಬಂದು ಗೊತ್ತಾಗಲ್ಲ, ಗೊತ್ತಲ್ಲ. ದೇವ್ರು ಯಾವ ರೀತಿ ಕಣ್ಮುಚ್ಚಿ ಕಾಣ್ತಾರೆ ಅಷ್ಟರಲ್ಲಿ ಇವರೆಲ್ಲ ದೇವರು ಅನ್ನಷ್ಟರಲ್ಲಿ ಆ ದೇವ್ರು ಮಯ ಆಗ್ಬಿಟ್ಟಿರ್ತಾನೆ. ಆ ರೀತಿ ಒಂದು ಘಟನೆ ನಡೆಯುತ್ತೆ. ಒಂದು ಅದ್ಭುತವಾದಂಥ ಒಂದು ಅವಕಾಶ, ಒಂದು ಅದ್ಭುತವಾದಂಥ ಒಂದು ಪ್ರಯಾಣವನ್ನು ಬೆಳೆಸಿದ್ರೆ ನಿಮ್ಗೆ ತುಂಬ ಚೆನ್ನಾಗಾಗ್ತಾ ಬರುತ್ತೆ.
ಗೊತ್ತಲ್ಲ. ಒಂದು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ಳಿ. ಆ ನಿರ್ಧಾರವನ್ನು ನೀವು ತೆಗೆದುಕೊಳ್ತು ಅಂತಂದರೆ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ, ಒಂದು ಅದ್ಭುತವಾದಂಥ ಒಂದು ಪ್ರಯಾಣ. ಆ ಒಂದು ಈ ಒಂದು ಪ್ರಯಾಣ ಅಂದ ತಕ್ಷಣ ಒಂದು ನೆನಪು ಬಂತು, ನಾವು ವಿಶೇಷವಾಗಿ ಪ್ರತಿ ತಿಂಗಳು ನಾವೇನಂತಂದರೆ ಆಧ್ಯಾತ್ಮ ಪಯಣ ಅಂತ ಮಾಡ್ತಾ ಇದ್ದೀವಿ. ಈ ಆಧ್ಯಾತ್ಮ ಪಯಣದಲ್ಲಿ ನಾವು ಏನು ಅಂತಂದರೆ ತುಂಬ ಅದ್ಭುತವಾದಂಥ ಒಂದು ವಿಚಾರ, ಅನಂತ ಪದ್ಮನಾಭ ಸ್ವಾಮಿಗೆ ನಾವು ಹೋಗ್ತಾ ಇದ್ದೀವಿ. ಅಂದರೆ ಕೇರಳ ಟೂರ್ 3 nights 4 days ಅಂತ ಏನೋ ಒಂದು ಆಧ್ಯಾತ್ಮ ಪಯಣ ಮಾಡ್ತಾ ಇದ್ದೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾಗಿ ನಾವು ಈ ಒಂದು ಇದನ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ಹೇಳಿ, ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ದರ್ಶನವನ್ನು ಮಾಡ್ತೀವಿ. ಗುರುವಾಯೂರು ಮತ್ತು ಈ ಅನಂತ ಪದ್ಮನಾಭ ಸ್ವಾಮಿ ಇವೆರಡು ನೀವು ದರ್ಶನ ಮಾಡಿಬಿಡ್ತು ಅಂತಂದರೆ ಜೀವನ ಪಾವನ ಆಗಿಬಿಡ್ತದೆ. ಅಂದರೆ ವಿಶೇಷವಾಗಿ ಇಲ್ಲಿ ಮುದ್ರೆ, ಯಂತ್ರ, ಮಂತ್ರ, ತಂತ್ರ ಎಲ್ಲವನ್ನ ಕೂಡ ನಾವು ಮಾಡಿಸ್ತೀವಿ. ಪರ್ಸನಲ್ ಆಗಿ ನಿಮಗೆ ಕೇರ್ ತಗೊಂಡು ನಿಮ್ಮ ಒಂದು ರಾಶಿಯವರಿಗೆ ನಿಮ್ಮ ಒಂದು ಸಂಕಟಕ್ಕೆ, ನೋವಿಗೆ ನಾವು ಅಲ್ಲಿ ಪರಿಹಾರವನ್ನು ಕೊಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಮಿಸ್ ಮಾಡದೆ, ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡದೆ ನೀವು ಈ ಒಂದು ಆಧ್ಯಾತ್ಮ ಪಯಣಕ್ಕೆ ಬೆಳೆಸಿ. ತುಂಬ ಚೆನ್ನಾಗಾಗುತ್ತೆ. ಊಟ ತಿಂಡಿ ವ್ಯವಸ್ಥೆ, AC ಬಸ್ಸು, AC ರೂಮ್ ಎಲ್ಲವೂ ಕೂಡ ಅದ್ಭುತವಾಗಿ ಚೆನ್ನಾಗಾಗುತ್ತೆ. ಹಾಗಾಗಿ ನಿಮ್ಮ ಜೊತೆ ನಾವಿರ್ತೀವಿ. ನಿಮ್ಗೆಲ್ಲ ಧಾರಣ, ದರ್ಶನ, ಧ್ಯಾನ, ದಂಡನ, ಪ್ರಾರ್ಥನಾ ಅಂತ ದರ್ಶನ ಮಾಡೋದ್ರಿಂದ ನಿಮಗೆ ಕೋಟಿ ಕರ್ಮಗಳಿತ್ತು ಅಂತ, ಕೋಟಿ ಪಾಪಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಎಷ್ಟೊಂದು ಜನ ಅನಂತ ಪದ್ಮನಾಭ ಸ್ವಾಮಿ ಹೋಗಿ ದರ್ಶನ ಮಾಡ್ಕೊತಾರೆ. ಆದರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿಸೋಂಥದ್ದು. ಬ್ರಾಹ್ಮಿ ಮುಹೂರ್ತ ನೀವು ಮಾಡ್ತು ಅಂತ, ಬ್ರಾಹ್ಮಿ ಮುಹೂರ್ತದಲ್ಲಿ ಮಲಗಿದ್ದು ಎದ್ದು ನೀವೇನೋ ಪ್ರಾರ್ಥನೆ ಮಾಡ್ಕೋತು ಅಂತ ಭಗವಂತನಿಗೆ ಮುಟ್ಬಿಡುತ್ತೆ. ಅದು ಅನಂತ ಪದ್ಮನಾಭ ಸ್ವಾಮಿ ಆ ಗರ್ಭಗುಡಿಯ ಒಳಗಡೆ ನಮ್ಮ ಒಂದು ಕಾಂಟ್ಯಾಕ್ಟಿಂದ ನಾನು ನಿಮಗೆ ಮಾಡಿಸ್ತೀನಿ. ಒಳಗಡೆ ಹೋಗಿ ನಿಂತ್ಕೊಂಡು ನೀವು ಕೇಳ್ಕೊಬಿಡ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ನಿಮ್ಮ ಮನಸ್ಸಲ್ಲಿರುವಂಥ ಎಲ್ಲ ಆಸೆಗಳಿರುತ್ತೆ, ಎಲ್ಲ ನೋವುಗಳು ನಿವಾರಣೆ ಆಗಿಬಿಡುತ್ತೆ. ಅಂತ ಒಂದು ಅದ್ಭುತವಾದಂಥ ಅವಕಾಶನ ಮಿಸ್ ಮಾಡ್ಕೊಳ್ಳಿ. ಫೋನ್ ಮಾಡಿ ಅದ್ರ ಬಗ್ಗೆ ಹೆಚ್ಚು ವಿಚಾರವನ್ನು ತಿಳ್ಕೊಳ್ಳಿ ಅಲ್ಲ. ಇನ್ನೊಂದೇನು ಅಂತಂದರೆ ಧನುಸ್ಸು ರಾಶಿಯವರಿಗೆ ಈ ಕೆಲಸದಲ್ಲಿ ವಿಳಂಬ ಆಗ್ತಾ ಬರುತ್ತೆ. ನಿಧಾನ, ತುಂಬ ನಿಧಾನ ಅಂತಲ್ಲ. ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಮಾಡಿ, ಯಾಕೆಂದರೆ ಅದು ವಿಳಂಬ ಆಗೋದು ನಿಮ್ಮ ಒಂದು ಸೋಮಾರಿತನದಿಂದ. ಮತ್ತು ಈ ನಿಮ್ಮ ಆಲೋಚನೆಗಳು, ಏನು ನಿಮ್ಮ ವಿಚಾರಗಳು ಮತ್ತು ನಿಮಗೆ ಕನ್ಫ್ಯೂಷನ್ ಸ್ಟೇಟಲ್ಲಿ ಬರುತ್ತೆ. ಸ್ನೇಹಿತರು ತಪ್ಪು ಸಲಹೆಯನ್ನು ಕೊಡ್ತಾರೆ ಗೊತ್ತಲ್ಲ. ತುಂಬ ಯೋಚನೆಯಿಂದ ತೊಗೊಳ್ಳಿ. 11ನೇ ತಾರೀಕು ನಿಮಗೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಮುನ್ನಡೆಯಿರಿ. 11ನೇ ತಾರೀಕು ತುಂಬ ಒಂದು ವಿಶೇಷವಾದಂಥ ಒಂದು ಘಟನೆ, ನೋವು, ದುಃಖ, ಚಿಂತೆ ಏನಾರು ಆಗ್ಬೋದು. ಆ ಒಂದು ದಿನ ನೀವೇನು ಅಂತಂದರೆ ನೀವು ಓಂ ಚಾಮುಂಡೇಶ್ವರಿಯೇ ನಮಃ ಅಂತ ಚಾಮುಂಡೇಶ್ವರಿ ತಾಯಿನ ಮೊರೆ ಹೋಗಿ ಖಂಡಿತವಾಗ್ಲೂ ಕೂಡ ನಿಮಗೆ ಬಗೆಹರಿದೋಗ್ಬಿಡುತ್ತೆ. ಯಾವ ಒಂದು ಸಮಸ್ಯೆ ಕೂಡ ಆಗೋದಿಲ್ಲ. ಆತನ ನಿರ್ಧಾರಗಳನ್ನು ತೆಗೆದುಕೊಳ್ಬಿಡಿ. ಮತ್ತು ಇನ್ನೊಂದೇನಂತಾರೆ, ಶತ್ರುಗಳು ಯಾವ ರೀತಿ ಕಾಡ್ತಾರೆ ಅಂತಂದರೆ ನಿಮ್ಗೆ ಗೊತ್ತೇ ಆಗಲ್ಲ. ಆ ರೀತಿ ಬಂದು ಹಿಂದೆ ಬೆನ್ನಿಗೆ ಚೂರಿ ಹಾಕುವಂಥ ಒಂದು ಇದನ್ನು ನಿರೀಕ್ಷಿತವಾದಂಥ ಒಂದು ವಿಚಾರ. ಜೊತೆಗೆ ಇನ್ನೊಂದೇನಂತಂದರೆ ಧನುಸ್ಸು ರಾಶಿಯವ್ರಿಗೂ ತುಂಬ ಸಾಹಸ ಪ್ರವೃತ್ತಿಯವರು, ಎಂಥ ಸಮಸ್ಯೆಯನ್ನಾರು ಬಗೆಹರಿಸುವಂಥ ಕೆಪಾಸಿಟಿ ಇದ್ದಂಥವ್ರು. ಆದರೆ ಬಗೆಹರಿಸೋಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಈ ಒಂದು ಸಮಯದಲ್ಲಿ. ಆದರೆ ಯಾವನೋ ಒಬ್ಬ ಬಂದು, 3ನೇ ವ್ಯಕ್ತಿ ಬಂದು, ನಾನು ಹೇಳಿದ್ನಲ್ಲ ಮಿಸ್ಲೀಡ್ ಮಾಡೋಂಥವ್ರು, ಹಂಗೆ ಬೇಡ ಹಿಂಗೆ ಹೋಗು ಅಂತ ಹೇಳ್ಬಿಟ್ಟು ಎಲ್ಲನೂ ಹಾಳು ಮಾಡ್ತಾರೆ. ಅದಕ್ಕೋಸ್ಕರ 3ನೇ ವ್ಯಕ್ತಿಯ ಮಾತನ್ನು ಕೇಳಕ್ಕೆ ಹೋಗ್ಬೇಡಿ. ಫ್ರೆಂಡ್ಸ್ಗಳು, ರಿಲೇಟಿವ್ಸ್ನ ಮಾತನ್ನು ಕೇಳಬೇಡಿ. ನಿಮ್ಮ ಒಂದು ಏನಿದೆ ನಿರ್ಧಾರವನ್ನು ಅದನ್ನೇ ತೆಗೆದುಕೊಂಡು ಮುಂದೆ ಹೋಗಿ. ಒಂದು ಸ್ಪಷ್ಟವಾದಂಥ ಒಂದು ಸಂಕೇತ ಸಿಗ್ತಾ ಹೋಗುತ್ತೆ, ಅದನ್ನು ನೀವು ಮಾಡ್ಕೊಳ್ಳಿ. ಮತ್ತು ಮದುವೆ ಆಗದಿದ್ದವ್ರಿಗೆ ಮದುವೆ ಆಗುವಂಥದ್ದು, ಎಷ್ಟೋ ದಿನದಿಂದ ಮದುವೆ ಆಗದಿದ್ದಂಥವ್ರು ಈ ಒಂದು ಇದರಲ್ಲಿ ಮದುವೆ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಅದನ್ನು ಹೆಣ್ಣುಗಳನ್ನು ನೋಡ್ತಾ ಹೋಗಿ. ಮತ್ತು ಹಣ ನಿಧಾನವಾಗಿ ಬರುತ್ತೆ, ಯಾಕಂದ್ರೆ ನಮ್ಮ ಹತ್ರ ಅಷ್ಟಲಕ್ಷ್ಮಿ ಅಂತಿರುತ್ತೆ. ಮತ್ತು ಇನ್ನೊಂದು, ಹಣ ನಿಮ್ಗೆ ಬರಲಿ ಯಾವುದೇ ರೀತಿಯ ಗ್ರಹಗತಿಗಳು ಏನೇ ಸಮಸ್ಯೆ ಆಗಲಿ, ಆನ್ಲೈನ್ ಕ್ಲಾಸ್ ಇದೆ. ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಅಟೆಂಡ್ ಮಾಡಿಬಿಡ್ತು ಅಂತಂದರೆ ಲೈಫ್ ಲಾಂಗ್ ದುಡ್ಡು ಕೊರತೆನೇ ಇಲ್ಲ, ಯಾವುದೋ ರೀತಿಯಿಂದ ದುಡ್ಡು ಬರ್ತಾನೆ ಇರುತ್ತೆ. ನಾನು ನಮ್ಮ ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡಿತು ಅಂದರೆ, ನಮ್ಮ ಅಷ್ಟಲಕ್ಷ್ಮಿ ಯಂತ್ರನೂ ತೆಗೆದುಕೋತು ಅಂತಂದರೆ, ನೀವು ದುಡ್ಡು ಬಗ್ಗೆ ಯೋಚನೆ ಬಿಟ್ಟು ಬೇರೆ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ. ಅಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಈ ಒಂದು ಆನ್ಲೈನ್ ಕ್ಲಾಸ್ಗಿದೆ. ಅದನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡ್ಬೋದು. ನಾವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಧನುಸ್ಸು ರಾಶಿಯವ್ರಿಗೆ ಏನಂತಂದರೆ, ನೇರವಾಗಿ ಮಾತಾಡೋಕೆ ಹೋಗ್ಬಿಡಿ. ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ನೀವು ಡೈರೆಕ್ಟಾಗಿ ಮಾತಾಡಿ, ನಿಮ್ಮ ಮನಸ್ಸಲ್ಲಿ ಏನೂ ಇರಲ್ಲ, ನೇರವಾಗಿ ಮಾತಾಡಿ ಕಠಿಣವಾದಂಥ ಒಂದು ಸಮಸ್ಯೆನ ನೀವೇ ತಂದುಕೊಳ್ತೀರ. ಹುಷಾರಾಗಿರಿ. ಮನಸ್ಸಿನಲ್ಲಿರುವಂಥದ್ದನ್ನೆಲ್ಲ ಸಂಬಂಧಪಟ್ಟದ್ದು ತುಂಬ ಬೇಕಾದವ್ರ ಹತ್ರ ಹೇಳ್ಕೋಬೇಕು ಅನಿಸುತ್ತೆ. ಯಾಕಂದ್ರೆ ನೋವು ದುಃಖ ಅಷ್ಟೊಂದಿರುತ್ತೆ ಅಂತಲ್ಲ. ಆದರೆ ತುಂಬ
ಬೇಕಾದದ್ದು ಹಿತೈಷಿಗಳು ಮತ್ತು ನಿಮ್ಮ ರಿಲೇಟಿವ್ಸ್ಗೂ ಫ್ರೆಂಡ್ಸ್ಗೂ ಅವ್ರು ಕನೆಕ್ಟ್ ಇರಬಾರ್ದು, ಅಂಥವ್ರ ಹತ್ರ ನೀವು ಹೇಳ್ಕೊಳ್ಳಿ, ಪರಿಹಾರ ಸಿಗುತ್ತೆ. ಜೊತೆಗೆ ಇನ್ನೊಂದೇನು ಅಂತಂದರೆ ಆರೋಗ್ಯದಲ್ಲಿ ಸಣ್ಣ ಜ್ವರ ಬರುತ್ತೆ ಮತ್ತು ಸ್ವಲ್ಪ ವೀಕ್ ಆಗುತ್ತೆ ಈ ತಿಂಗಳು, ಅಂದರೆ ವೀಕ್ ಅಂತಂದರೆ ಆಟೋಮೆಟಿಕ್ಕಾಗಿ ಇದೇನು ಸಣ್ಣ ಕಾಣಿಸ್ತಾ ಇದ್ದೀರಾ ಅನ್ನುವಂತಹ ಒಂದು ಮಾತುಗಳು ಬರುತ್ತೆ. ಕಾಲು ನೋವು ಬರುತ್ತೆ ಮತ್ತು ನಿದ್ರಾಹೀನತೆ ಬರುತ್ತೆ. ಅದಕ್ಕೋಸ್ಕರ ಬೆಳಿಗ್ಗೆ ಜಾವ ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ, ಹಸಿ ತರಕಾರಿ ಮೊಳಕೆ ಕಾಳುಗಳನ್ನು ತಿನ್ನಿ, ಚೆನ್ನಾಗಾಗ್ತಾ ಬರುತ್ತೆ. ಓಂ ದಮ್ ಧನ್ವಂತರಿ ನಮಃ ಅಂತ ಜಪ ಮಾಡಿ. ಮತ್ತು ಇನ್ನೊಂದು ಈ ಧನುಸ್ಸು ರಾಶಿಯವರಿಗೆ ಅಂತ ಪ್ರಯಾಣದಲ್ಲಿ ಯಶಸ್ಸು. ಈ ತಿಂಗಳು ಬರೀ ಪ್ರಯಾಣದಲ್ಲೇ ಇರ್ತೀರ, ಎಲ್ಲೆಲ್ಲೋ ಹೋಗಿ ಪ್ರಯಾಣ ಮಾಡೋಕ್ಕಿಂತ ಆಧ್ಯಾತ್ಮ ಪ್ರಯಾಣಕ್ಕೆ ಬನ್ನಿ, ತುಂಬ ಚೆನ್ನಾಗಾಗ್ತೀರ ಅಲ್ಲ. ಒಂದು ಕನಸು, ಚಿಕ್ಕ ಒಂದು ಕನಸು ಸಾಕಾರ ಆಗುವಂಥ ಒಂದು ವಿಚಾರ ನಡೆಯುತ್ತೆ ಗೊತ್ತಲ್ಲ. ಆತ್ಮವಿಶ್ವಾಸ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ ಗೊತ್ತಲ್ಲ. ತುಂಬ ಈ ಸರಿ ಚೆನ್ನಾಗಿದೆ, ಧೈರ್ಯ ಒಂದು ಬರುತ್ತೆ. ಆದರೆ ಮೂರನೇವ್ರ ವ್ಯಕ್ತಿ ಮಾತ್ರ ಕೇಳಕ್ಕೆ ಹೋಗ್ಬೇಡಿ. ಓಂ ಗುರುಭ್ಯೋ ನಮಃ ಅಂತ ಜಪ ಮಾಡಿ, ಓಂ ಬೃಹಸ್ಪತಿಯೇ ನಮಃ ಅಂತ ಜಪವನ್ನು ಮಾಡಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ ನಿಮ್ಗೇನಂತಂದರೆ ಈ ಒಂದು ಕನಸಿನಲ್ಲಿ ಏನು ನೀವು ಅಂದ್ಕೊಂಡಿರ್ತಾರೆ ವ್ಯಕ್ತಿ, ಆ ವಸ್ತು, ಆ ಒಂದು ವಿಚಾರ ಈ ತಿಂಗಳು ನಡೆಯುತ್ತೆ. ಯಾವಾಗ ನಡೆಯುತ್ತೆ ಅಂದರೆ 20ನೇ ತಾರೀಕು ಮೇಲೆ ನಡೆಯುತ್ತೆ. ಆವಾಗ ಇಲ್ಲ ಗುರುಗಳೇ ನೀವು ಹೇಳಿದ್ದು ಕರೆಕ್ಟ್ ಆಯಿತು ಅಂತ ನೀವು ಅನ್ಕೋತೀರಾ, ಆವಾಗ ನನಗೆ ಒಂದು ಕಮೆಂಟ್ ಮಾಡಿ ನನಗೆ ಕಳಿಸಿ ಅಂತ ಒಂದು ಅದ್ಭುತವಾದಂಥ ಒಂದು ವಿಚಾರ ನಡೆಯುತ್ತೆ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೇದಾಗ್ತಾ ಬರುತ್ತೆ ಗೊತ್ತಲ್ಲ. ಯಾರ್ಯಾರಿಗೆ ಒಳ್ಳೇದಾಗಬೇಕು ಅಂದ್ಕೊಂಡಿದ್ದೀರೋ ನೀವೇನು ಮಾಡಿ ಅಂತಾರೆ, ಓಂ ಐಶ್ವರ್ಯ ಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೇದಾಗ್ತಾ ಬರುತ್ತೆ. ಇದು ವಿಶೇಷವಾದ ತಂತ್ರದ ವಿಚಾರ.